ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಪೆಪ್ಪರ್ ರೈಸ್ ಮಾಡೋಣ. ಚಿತ್ರಾನ್ನ ತಿಂದು ಬೇಜಾರಾದಾಗ ಇದನ್ನು ತುಂಬಾ ಬೇಗ ಮಾಡ್ಕೊಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನೇ ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಹೆಸರುಬೇಳೆ, ಒಂದು ಚಿಕ್ಕ ಈರುಳ್ಳಿ, ಗೋಡಂಬಿ, 2 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ ಅಷ್ಟೇ ತೊಗೊಂಡಿರೋದು. ಈಗ ನೋಡಿ, ಫಸ್ಟ್ ಅನ್ನ ಮಾಡಿಟ್ಕೊಂಡಿರಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಗೋಡಂಬಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ಇದಕ್ಕೆ ಜಾಸ್ತಿ ಈರುಳ್ಳಿ ಯೂಸ್ ಮಾಡಬಾರ್ದು. ಬೇಕು ಅಂದರೆ ಶೇಂಗಾ ಬೀಜ ಕೂಡ ಹುರಿದು ಹಾಕೊಬೋದು. ನಾನು ಹಾಕಿಲ್ಲ, ಯಾಕಂದರೆ ನನ್ನ ಮಗ ತಿನ್ನಲ್ಲ. ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಕೆಂಪಗಾಗೋವರೆಗೂ ಅದನ್ನು ಮಾಡಿಕೊಂಡು ಲಾಸ್ಟಿಗೆ ಈರುಳ್ಳಿ ಹಾಕಬೇಕು, ಇಲ್ಲಾಂದರೆ ಅದು ಕ್ರಿಸ್ಪಿನೆಸ್ ಬರೋಲ್ಲ. ಇದಾದ ತಕ್ಷಣ ಅನ್ನ ಹಾಕಿದರೆ ಮುಗೀತು. ಒಂದು 10 ಮಿನಿಟ್ಸಲ್ಲೇ ಇದು ನಮಗೆ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ಪೆಪ್ಪರ್ ಪೌಡರ್ ಹಾಕಬೇಕು. ಒಗ್ಗರಣೆಗೆ ಪೆಪ್ಪರ್ ಪೌಡರ್ ಹಾಕಬಾರ್ದು. ಅನ್ನ ಹಾಕಿದ ಮೇಲೆ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಒಂದು 5 ಮಿನಿಟ್ಸ್ ಆದರೂ ಈ ರೀತಿ ಕಲಿಸ್ಬೇಕಾಗುತ್ತೆ. ಆಗ ಪೆಪ್ಪರ್ ರೈಸ್ ರೆಡಿ ಆಗುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.